ಅಂತ ನಮ್ಮ ಮೊದಲನೇ ವ್ಯಕ್ತಿ ಅಂದರೆ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಗುರುಗಳು ಅವರು ಫೋಟೋದಲ್ಲಿ ಕಾಣ್ತಾ ಇದ್ದಾರೆ. ಅದೇ ರೀತಿಯಾಗಿ ಬುದ್ಧನು ಕೂಡ ಧ್ಯಾನ ಮಾಡಿ ಮಾಡಿ ತನ್ನ ಈ ದೇಶಕ್ಕೇ ಸಂಪೂರ್ಣವಾಗಿ ತಮ್ಮ ಮುಳುಗಾಗಿದ್ದವರು. ಅದೇ ರೀತಿ ಎರಡನೇದವರಲ್ಲಿ ಪತ್ರಿಜಿ ಗುರುಗಳು ಸಂಸಾರದಲ್ಲಿ ಇಟ್ಕೊಂಡು ಸಂಸಾರ ಜೊತೆಗೆ ನಾವು ಧ್ಯಾನ ಮಾಡೋಣ ಅಂತೇಳಿ ಆ ಧ್ಯಾನವನ್ನು ನಮಗೆ ಕಲಿಸ್ಕೊಡ್ತಾರೆ. ಬುದ್ಧನ ತರ ನಾವು ಬುದ್ಧನ ಅಷ್ಟಾಂಗ ಮಾರ್ಗಗಳನ್ನು ಕಲಿಯೋಣ, ಅದೇ ರೀತಿಯಾಗಿ ಸಂಸಾರದಲ್ಲಿ ಇಟ್ಕೊಂಡು ಸಂಸಾರ ಜೊತೆ ನಾವು ಧ್ಯಾನ ಮಾಡೋಣ. ಅಂದರೆ ಉಸಿರನ್ನು ಒಳಗಡೆ ಹೋಗ್ತಾ ಇರೋದು ಗಮನಿಸುವುದು, ಪಾನ ಅಂದರೆ ಉಸಿರು ಹೊರಗೆ ಹೋಗ್ತಾ ಇರೋದು ಪಾನ, ಅದರ ಮಧ್ಯದಲ್ಲಿ ಇರುವುದು ಸತಿ, ಆನಾಪಾನ ಸತಿ ಧ್ಯಾನ. ಇದು ಬೇಸಿಕ್ ಗಮನಿಸಬೇಕು. ಅದಕ್ಕೆ ಟೆಕ್ನಿಕಲ್ ಬಂದ್ರೆ ವಿಪಶ್ಯನ ಧ್ಯಾನ ಅಂತಾರೆ. ವಿಪಶ್ಯನ ಧ್ಯಾನ ಸ್ಟಾರ್ಟಿಂಗ್ ಯಾರು ಮಾಡಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಬೇಸಿಕ್ ಅಂದ್ರೆ ಆನಾಪಾನ ಸತಿ ಧ್ಯಾನ ಬಹಳ ಸಿಂಪಲ್ ಇದೆ, ಏನು ಮಹತ್ವದಿಲ್ಲ. ಕುತ್ಕೋದ್ರೆ ಎರಡು ಕಾಲನ್ನು ಕ್ರಾಸ್ ಮಾಡಬೇಕು, ಎರಡು ಕೈಗಳನ್ನ ಈ ತರ ಕುತ್ಕೊಳ್ಬೇಕು. ಆಧಾರ ಕುತ್ಕೋಬಹುದು, ಕಾಲ ಎರಡು ಕ್ರಾಸ್ ಮಾಡಬೇಕು. ಕಾಲಲ್ಲಿ 10% ಎನರ್ಜಿ ಬರುತ್ತೆ. ಎರಡು ಕೈ ಬರಲಿ, ಯಾರು ಆಧಾರ ಮಾಡಿಸೋಬೇಡಿ, ಇದೇ ಕಾಲು ಬಡಿ, ಈ ತರ ಕಾಲು ಕ್ರಾಸ್ ಆಯ್ತು ಅಷ್ಟೇ. ಕಾಲು ಕ್ರಾಸ್ ಅಲ್ಲಿಯೂ ಕೂಡ ಯಾವ ಜಾತಿ ಭೇದ ಭಾವ ಇಲ್ಲದ ಒಂದು ಧ್ಯಾನವನ್ನು ಕಂಡ್ಕೊಂಡೆ. ಅದೇ ರೀತಿ ಎಲ್ಲ ರೈತರು ಬಂದಿದ್ದೇವೆ, ಇಲ್ಲಿ ಯಾವ ತರಹದ ಜಾತಿ ಭೇದ ಭಾವ ಇಲ್ಲ. ನಾವು ಹೆಸರಷ್ಟೇ ಓಡೋದು ಮಾತಾಡ್ತಾ ಇದ್ದೀವಿ, ಇಲ್ಲಿ ಯಾವುದೇ ಜಾತಿ ಭೇದ ಭಾವ ಇಲ್ಲ. ಹಾಗಾಗಿ ಪಿರಮಿಡನ್ನ ಅಲ್ಲಿ ಮೊದಲು ಈಜಿಪ್ಟಲ್ಲಿ ಪಿರಮಿಡನ್ನ ಸೌಧಗಳಲ್ಲಿ ಉಪಯೋಗಿಸ್ತಾ ಇದ್ರು. ಅದರೊಳಗೆ ಯಾರು ಧ್ಯಾನ ಮಾಡಬೇಕಂದ್ರೆ ಈ ಪತ್ರಿಜಿ ಗುರುಗಳು ಪಿರಮಿಡ್ ಮೂಲಕ ಧ್ಯಾನ ಮಾಡಿದರೆ ಎಷ್ಟು ಶಕ್ತಿ ಬರುತ್ತೆ, ಎಷ್ಟು ಅದರಲ್ಲಿ ಅದ್ಭುತವಾದಂತಹ ರೋಗ ನಿವಾರಣೆ ಆಗುತ್ತೆ. ಈ ಆನಾಪಾನ ಸತಿ ಧ್ಯಾನ ಮಾಡೋದ್ರಿಂದ ಪ್ರತಿ ಎಲ್ಲಿ ನಾವು ದೇವರಿಗೆ ಹೋದ್ರೂ ಕೂಡ ಎಲ್ಲ ಗರ್ಭಗುಡಿಯಾಗಿ ಈ ತರ ಪಿರಮಿಡ್ ಇರುತ್ತೆ. ಆದ್ರೆ ಅಲ್ಲಿ ಕೂತ್ಕೊಂಡು ಯಾರು ಧ್ಯಾನ ಮಾಡಿಲ್ಲ, ಹೋಗ್ತಾರೆ, ಗಂಟೆ ಬಿಡ್ತಾರೆ, ಅದು ಕೂಡ ಇದನ್ನು ಕೂಡ ಗಡ್ಕೋತಾರೆ ಮತ್ತು ಹೋಗ್ಬಿಡ್ತಾರೆ. ಅಲ್ಲಿ ಗರ್ಭಗುಡಿಗಳು ಯಾರು ಧ್ಯಾನ ಮಾಡಬೇಕು, ಪೂಜೆ ಸಹಿತ ಧ್ಯಾನ ಮಾಡಲ್ಲ. ಅದಕ್ಕೆ ನಮ್ಮ ಗುರು ಹೇಳಿದ್ದಾರೆ, ಪೂಜೆ ಪುರಸ್ಕಾರ ಎಲ್ಲಗಳನ್ನು ಇಟ್ಕೊಳ್ಳಿ, ಬಟ್ ಇದಕ್ಕೋಸ್ಕರ ಏನ್ ಮಾಡ್ತಾ ಇದೀಯ? ಪೂಜೆ ಪುರಸ್ಕಾರ ಒಂದು ಕಲಿಯಲ್ಲಿ ಸಿಂಪಿಗೆ ನೀನು ಅರಿವಿನ ತೋರಿಸಿ ಎಲ್ಲ ಮಾಡ್ತಾ ಇದೆಯಾ, ಬಟ್ ನಿನ್ಗೋಸ್ಕರ ಏನ್ ಮಾಡ್ತೀಯ ಅಂತ ಅವ್ರ ಕ್ವಶನ್. ಪೂಜೆ ಪುರಸ್ಕಾರ ಇರ್ಬೇಕು. ನಾನು ಹಿಂದೂ ತತ್ವದಲ್ಲಿ ಬಸವ ತತ್ವ ತಗೊಂಡು ಬಂದವನು, ಬಟ್ ಈ ಧ್ಯಾನವನ್ನು ಯಾಕೆ ನಾನು ಅಳವಡಿಸ್ಕೊಂಡಿದ್ದೀನಿ ಅಂದ್ರೆ ಇದರಲ್ಲಿ ಅಂತ ಒಂದು ಅದ್ಭುತವಾದ ಶಕ್ತಿ ಇದೆ. ಇದರಲ್ಲಿ ಈ ಪಿರಮಿಡ್ಗೆ ಯಾವುದೇ ಒಂದು ಉದ್ಗಡೆ ಇಲ್ಲ, ಒಂದು ಮಾಲೆ ಇಲ್ಲ, ಒಂದು ಯಾವುದೋ ಒಂದು ಖರ್ಚಿಲ್ಲ. ಈ ನಮ್ಮ ಪತ್ರಿಜಿ ಗುರುಗಳು ಹೇಳ್ಕೊಟ್ಟಿದ್ದು. ಮತ್ತೆ ಯಾವುದೇ ತರಹದಂತ ಡ್ರೆಸ್ ಇಲ್ಲ. ಬೇರೆ ಬೇರೆ ಸಂಘಗಳಲ್ಲಿ, ಬೇರೆ ಬೇರೆ ಧರ್ಮದಲ್ಲಿ ಅವರದೇ ಆದಂತ ಸಂಘಟನೆಗಳಲ್ಲಿ ಡ್ರೆಸ್ ಇದೆ. ಸಾಯಿ ಮಂದಿರ ಹೋದ್ರೆ ನೀವು ಬಿಳಿ ಡ್ರೆಸ್ ಹಾಕ್ಬೇಕು, ಕೆಲವೊಂದು ಅಯ್ಯಪ್ಪ ಸ್ವಾಮಿ ಬೇಕಾದ್ರೆ ಕರಿ ಡ್ರೆಸ್ ಹಾಕ್ಬೇಕು, ಪಂಚೆ ಹಾಕ್ಬೇಕು. ಆದ್ರೆ ಈ ಧ್ಯಾನದಲ್ಲಿ ನೀವು ಯಾವುದೇ ಡ್ರೆಸ್ ಅಲ್ಲಿ, ಜೀನ್ಸ್ ಪ್ಯಾಂಟ್ ಅಲ್ಲಿ ಇರ್ಬೋದು, ನೀವು ಯಾವುದೇ ಒಂದು ವಸ್ತ್ರದಲ್ಲಿ ಇರ್ಬೋದು, ನೀವು ಈ ಧ್ಯಾನವನ್ನು ಮಾಡಬಹುದು. ಮತ್ತೆ ಇದೇ ತರ ಕೆಲವೊಬ್ಬರು ಸ್ನಾನ ಮಾಡಿದ್ರೆ ನಾವು ದೇವರು ಹೋಗ್ಬೋದು, ಸ್ನಾನ ಮಾಡಿದ್ರೆ ಧ್ಯಾನ ಮಾಡಬೇಕು. ಕ್ವಶನ್ ಬಾಗಿದೆ. ಏನು ಸ್ನಾನ ಮಾಡಿದ್ರು ಮಾತ್ರ ನಿಮ್ಮ ಶರೀರಕ್ಕೆ ಮಾತ್ರ ಸ್ನಾನ ಮಾಡ್ತೀರ, ಒಳಗಡೆ ಸ್ನಾನ ಮಾಡೋದವ. ಒಳಗಡೆ ಬರ್ತಕ್ಕಂಥ ಸ್ನಾನನೇ ಧ್ಯಾನ. ಆ ಧ್ಯಾನದಿಂದ 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 ಮುಕ್ತಿ ಪಡಿಬೇಕಾದ್ರೆ ನಾವು ಧ್ಯಾನ ಮಾಡಲೇಬೇಕು. ಯಾಕಂದ್ರೆ ಹಿಂದಿನ ಜನ್ಮದ ಕರ್ಮಗಳನ್ನ ನಾವು ಮಾಡಿದೀವಿ ಅಂತೇಳಿ ಮತ್ತೆ ಈ ಪುನರ್ಜನ್ಮ ನಾವೆಲ್ಲರಿಗೂ ನಾವು ಮಾತಾಡ್ತಾ ಇದೀವಿ. ನಾನು ಕರ್ಮ ಮಾಡಿದೀನಿ, ಹಿಂದಿನ ಜನ್ಮ ಇದೆ, ಮುಕ್ತಿ ಪಡಿಬೇಕಾದ್ರೆ ಮತ್ತೆ ಮಾನವ ಹೋಗ್ಲೇಬೇಕು. ನೀವು ಹೋಗ್ಲೇಬೇಕು, ನಾನು ಹೋಗ್ಲೇಬೇಕು. ಎಷ್ಟು ನಾವು ಕೋಟ್ಯಾಧೀಶರ ಆದ್ರೂ ಕೂಡ, ಎಷ್ಟೇ ಇದು ಮಾಡಿ, ಎಷ್ಟೋ ದೊಡ್ಡ ಹಣ ಗಳಿಸಿದ್ರು ಕೂಡ ಲಾಸ್ಟ್ಗೆ ನಮಗೆ ಬೇಕಾಗಿರ್ತೇನು. ಎಲ್ಲ ಗಳಿಸಿದೀವಿ, ಬಂದ್ರೆ ತೊಗೊಂಡಿದೀವಿ, ಕಾರ್ ತೊಗೊಂಡಿದೀವಿ, ಮತ್ತೆ ನಮ್ಗೆ ಬೇಕಾಗಿದ್ದೇನು? ಆರೋಗ್ಯ ಮುಖ್ಯ, ಮನಸ್ಸಿಗೆ ನೆಮ್ಮದಿ, ಆನಂದ ಮತ್ತು ಶಾಂತಿ. ಇದೆಲ್ಲ ಸಿಗಬೇಕಾದ್ರೆ ಎಲ್ಲಿ ಸಿಗುತ್ತೆ? ಧ್ಯಾನ ಒಂದೇ ಮಾತ್ರ. ಧ್ಯಾನದಿಂದ ಇದೆಲ್ಲ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಆ ಧ್ಯಾನದಿಂದ ನಿಮ್ಮಲ್ಲಿ ಯಾವ ತರ ಒಂದು ರೈತ ಸಾಯಂಕಾಲವರೆಗೆ ದುಡಿದು ದಲಿತ ಕೇಳಲ್ಲ. ದಲಿತಂದ್ರೆ ಏನಾಗುತ್ತೆ, ಅವರಲ್ಲಿ ಇರ್ತಕ್ಕಂಥ ಎನರ್ಜಿ ಎಲ್ಲ ಖಾಲಿಯಾಗಿರುತ್ತೆ. ಎನರ್ಜಿ ಖಾಲಿಯಾದ್ರು ರಾತ್ರಿ ಎಲ್ಲ ಮನ್ಕೊಂಡ್ಗಳಿಗೆ ಬೆಳಿಗ್ಗೆ ಸ್ಟ್ರಾಂಗ್ ಆಗಿರ್ತಾನೆ. ಯಾಕಂದ್ರೆ ಮನ್ಕೊಂಡ್ಗಳಿಗೆ ಅವ್ರ ಎನರ್ಜಿ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ನಮ್ಮ ವಯಸ್ಸು ಎಷ್ಟಿದೆ ಅಷ್ಟು ನಿಮಿಷವಾದ ಪ್ರಕಾರ ನಾವು ಧ್ಯಾನ ಮಾಡಿದ್ರೆ ನಿಮಗೆ ಮತ್ತೆ ಮೊಬೈಲ್ ಚಾರ್ಜಿಂಗ್ ಹಾಕಿದಂಗೆ. ಯಾವ್ದಾರ ನಾವು ಮೊಬೈಲ್ ಚಾರ್ಜ್ ಹಾಕ್ತೀವಲ್ಲ, ಯಾರು ಧ್ಯಾನ ಮಾಡ್ತಾರಲ್ಲ ಅವ್ರ 24 hours
ಅವ್ರ ಎನರ್ಜಿನೇ ಇರ್ತಾರೆ, ಫುಲ್ ಹ್ಯಾಪಿನೆಸ್ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಯಾವುದು ರೋಗಗಳನ್ನು ಬರಲ್ಲ. ಧ್ಯಾನಿಗಳಿಗೆ, ಧ್ಯಾನ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ನೋಡಿ ನೋಡಿ ಯಾವುದು ರೋಗ ಬರಂಗಿಲ್ಲ. ಇನ್ನೂವರೆಗೆ ಯಾವುದೋ ಒಂದು ಇಂಜೆಕ್ಷನ್ ಇಲ್ಲ, ಗುಳಿಗೆ ಇಲ್ಲ. ನಾನೇ ಸ್ವತಃ ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೀನಿ. ಯಾವುದನ್ನು ಗುಳಿಗೆ ಇಂಜೆಕ್ಷನ್ ತೊಗೊಳಲ್ಲ. ಅದು ಬರುತ್ತೆ ಸರ್, ಮೈನಸ್ ಬರ್ತಾ ಇರುತ್ತೆ. ಅದಕ್ಕೆ ಓಡಿ ಅಂತ ದವಾಖಾನೆಗೆ ಹೋಗ್ಬಿಟ್ಟು ಬರೋದು. ನಮ್ಮಲ್ಲಿ ಬರ್ತಕ್ಕಂಥ ರೋಗಗಳನ್ನ ನಾವೇ ನಿವಾರಣೆ ಮಾಡ್ಕೋಬೇಕು. ಅದ್ರಲ್ಲಿ ನಮಗೆ ಶಕ್ತಿ ಇದೆ. ಯಾರು ಕೂಡ ನಾವು ಆರಾಮಾಗಿ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ನಮ್ಮ ಶರೀರದೊಳಗೆ ಹರಡತಕ್ಕಂಥ ಖತರ್ನಾಕ್ ವ್ಯಕ್ತಿ ಯಾರೊಬ್ಬ? ಮನಸ್ಸು. ಮನಸ್ಸನ್ನ ಕಂಟ್ರೋಲ್ ಮಾಡ್ಬೋದ್ರೆ ಧ್ಯಾನ. ಈ ಮನಸ್ಸೇ ಮಂಗ್ಯ. ಈ ಮನಸ್ಸು ಹೇಳಿದೆ ಅಂತ ಹೇಳಿ ನಾವು ಚಂಪಾಟಿ ಬಂದಿದ್ದೀವಿ. ನಮ್ಮನ್ನ ಕರೆಸಿದ್ದಾರೆ ಗಿರೀಶರ್ ಅವರು. ಹೋಗೋ ನಡಿಯಪ್ಪ, ಅವ್ನ ಮನಸ್ಸು ಹೇಳ್ತೈತಿ ಬೇಡ ಬೇಡ ಅಂತ ಹೇಳಿ ನಮ್ಮ ಮಲ್ಲಪ್ಪ ಮಾಮ ಹೇಳತ್ತ ಬೆಳಿಗ್ಗೆ. ನಾನು ಬರತ್ತೆ ಬೇರೆ ಹೇಳ್ತಾರೆ ಅಂತ ಕಾರಿ ಕಟ್ಕೊಂತ ಹೇಳಿದ್ರು. ಮತ್ತೆ ನೀವ್ ಯಾಕೆ ಕೇಳಿಲ್ಲ, ಅವ್ರು ಬರ್ಲಿಲ್ರಿ, ಮತ್ತೆ ಹೆಂಗಾರ ಮಾಡಬೇಕು ಬರಬೇಕಾಗತ್ತೆ. ಆದ್ರೆ ಅವ್ರ ಮನಸ್ಸನ್ನ ಅಲ್ಲೇ ಹೇಳೋದು ಮೊದಲು ಹೋಗೋದು ಬೇಡ, ಹೋಗಲೇಬೇಡ. ಅದಕ್ಕಾಗಿ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಂಡು ಯಾರು ಮೆಡಿಟೇಷನ್ ಅನ್ನು ಮಾಡ್ತಾರ ಡೈಲಿ ಅವರಿಗೆ ನಿಜವಾದ ದಾರಿ ಸಿಗುತ್ತೆ. ಆನಾಪಾನಸತಿ ಧ್ಯಾನ ಮತ್ತೆ ಬೇರೆ ಬೇರೆ ಜಪ ತಪ ಮಂತ್ರ ಯಾಕೆ ಗುರುಗಳು ಧ್ಯಾನ ಅಂತ ಹೇಳಿದ್ರೆ ಅವೆಲ್ಲ ಇದ್ದೇ ಇರ್ತವೆ. ನಿಮಗೋಸ್ಕರ ಧ್ಯಾನ ಮಾಡೋದ್ರಿಂದ ಆ ಉಸಿರಾಟವನ್ನು ಗಮನಿಸಿದರೆ ಎಲ್ಲಾ ರೋಗ ನಿವಾರಣೆ ಹಂತ ಹಂತವಾಗಿ ದಾಟಿ ಹೋಗುತ್ತೆ. ಎಲ್ಲರೂ ಜಪ ತಪ ಮಾಡೋದ್ರೆ ಏನಾಗುತ್ತೆ, ಅದು ಮಾತ್ರ ಆ ಟೈಮಿಗೆ ಆ ದೇವರಿಗೆ ಸಾಮೀಪ ಆಗುತ್ತೆ. ಬಟ್ ಅಲ್ಲಿ ಪೂಜೆ ಪುನಸ್ಕಾರ ಹೋದ ತಕ್ಷಣ ಅದೆಲ್ಲ ಮತ್ತೆ ಹೊಸಟ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ಕಾಲಲ್ಲಿ ಕ್ರಾಸ್ ಮಾಡಿ ಕೂತಿದ್ರಲ್ಲ, ಅಲ್ಲಿ 10% ಇರುತ್ತೆ, ಕೈಯಲ್ಲಿ 10%, 20% ಆಯ್ತು. ಕಣ್ಣು ಮುಚ್ಚುವ ತಕ್ಷಣ 80% ಬರುತ್ತೆ. ಈ ದೇಹ ಕಣ್ಣು ಮುಚ್ಚಿದ ತಕ್ಷಣ ಶಾಂತ ಆದ ತಕ್ಷಣ ಒಳಗೆ ನಮ್ಮದು ಬಡಿಯಾಡಿದ ನಮ್ಮ ಮನಸ್ಸು ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಕೆಲವೊಬ್ಬರಿಗೆ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು, ಬೆಳಗ್ಗೆಯಿಂದ ಸಾಯಂಕಾಲ ಯಾರ್ಯಾರು ಹೇಳಿದ್ದಾರೆ ಯಾರು ಏನ್ ಮಾಡಿದ್ರೆ ಅದೇ ಒಂದು ಓಡಾಡ್ತಾ ಇರುತ್ತೆ. ಆ ಮನಸ್ಸನ್ನು ಕಂಟ್ರೋಲ್ ಮಾಡಿ ತಿಳ್ಕೊಂಡು ಬಂದು ಈ ಮುಂದಿನ ಮೇಲೆ ಇಟ್ಕೋಬೇಕು. ಉಸಿರು ಒಳಗಡೆ ಹೋಗ್ತಾ ಇದೆ, ಉಸಿರು ಹೊರಗಡೆ ಬರ್ತಾ ಇದೆ, ಅದನ್ನು ಮಾತ್ರ ಗಮನಿಸ್ತಾ ಇರಬೇಕು. ಒಂದು 2 ನಿಮಿಷ 3 ನಿಮಿಷ ತಕ್ಕಂತ ಮತ್ತೆ ಬೇರೆ ಹೋಗ್ತಾವೆ, ಒಂದೇ ಬರುತ್ತಪ್ಪ ಸ್ಟಾರ್ಟಿಂಗ್ ಬಂದೇ ಬರುತ್ತೆ. ಮತ್ತೆ ನಿಧಾನವಾಗಿ ಮುಂದಿನ ಮೇಲೆ ಗಮನ ಕೊಟ್ಟು ಹರ್ತಾಡ್ಕಂತ ಆ ಸಹಜವಾದಂತ ಉಸಿರಾಟವನ್ನು ಗಮನಿಸ್ತಾ ನೀವು ಧ್ಯಾನ ಮಾಡಿ. ಅದಾದ ನಂತರ ಈ ಧ್ಯಾನದ ಅನುಭವವನ್ನು ನಾನು ಹೇಳ್ತೀನಿ. ಒಂದು 5 ನಿಮಿಷ ಮೇಲೆ 5 ರಿಂದ 10 ನಿಮಿಷ ಧ್ಯಾನ ಮಾಡೋಣ. ಈ ಸಾಂಗ್ ಪ್ಲೇ ಆಗುತ್ತೆ ಪತ್ರಿಜಿ ಬರುವವರು. ಆ ಸಾಂಗ್ ಅನ್ನ ಸಂಗೀತ ಧ್ಯಾನ ಕೇಳ್ತಾ ಕೇಳ್ತಾ ಮಾತ್ರ ಮೂಗಿ ಮೇಲೆ ಗಮನ, ಉಸಿರಾಟ ಮೇಲೆ ಗಮನ ಇದೆ. ಯಾಕಂದ್ರೆ ಇವತ್ತಿನ ಈ ಕ್ಷಣ 15 ನಿಮಿಷದ್ದು ಬಹಳ ಇಂಪಾರ್ಟೆಂಟ್. ನಿಮ್ಮ ಲೈಫ್ ಚೇಂಜ್ ಮಾಡುವಂತ ಈ ಧ್ಯಾನ ಇದು. ಈ ಮತ್ತೆ PMC ಕನ್ನಡ ಚಾನಲ್ ಅಂತ ಯೂಟ್ಯೂಬ್ ಇದೆ. PMC ಅಂದ್ರೆ ತಿರುಮಣಿ ಮೆಡಿಟೇಷನ್ ಸೆಂಟರ್. ಅದು ಲಕ್ಷಾಂತರ ಜನ ನಮ್ಮಂತ ನಿಮ್ಮಂತವ್ರಿಗೆ ಯಾವ ತರ ರೋಗ ನಿವಾರಣೆ ಇದೆ, ₹1 ಇಲ್ಲದ ಆದಂತ ಧ್ಯಾನದ ನಾವು ಯಾಕೆ ಧನ್ಯನಾಗಿದ್ದೀನಿ ಅಂತ ಅನಂತರು ನಮ್ಮ ಹತ್ರ ಇಲ್ಲ. ಈಗ ನಾವು ಒಂದು 10 ನಿಮಿಷಗಳ ಕಾಲ ಧ್ಯಾನ ಮಾಡೋಣ. ಯಾರಾದ್ರೂ ಮೊಬೈಲ್ ಆನ್ ಇದ್ರೆ ದಯವಿಟ್ಟು ಸೈಲೆಂಟ್ ಮಾಡಿ ಅಥವಾ ಸ್ವಿಚ್ ಆಫ್ ಮಾಡಿ.